ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 9. ದೋಬಿಗೆ ದೊರಕಿದ ಆಶೀರ್ವಾದ, ಭಕ್ತಿಯ ಫಲ ಮತ್ತು ಗುರುಕೃಪೆಯ ಅದ್ಭುತ ಲೀಲೆ. ಸಿದ್ಧಯೋಗಿಯು ನಾಮಧಾರಕನಿಗೆ ಶ್ರೀಪಾದ ಶ್ರೀವಲ್ಲಭರ ಮಹಿಮೆಗಳನ್ನು ವಿವರಿಸುತ್ತಿದ್ದರು. ಶ್ರೀಪಾದರು ಕುರುವಪುರದಲ್ಲಿದ್ದ ಕಾಲದಲ್ಲಿ ಅನೇಕ ಭಕ್ತರು ಅವರ ಶರಣಾಗತಿಯಾಗಿ ಕೃಪೆಯ ವರವನ್ನು ಪಡೆದರು. ಅವರಲ್ಲಿ ಒಬ್ಬ ಸರಳ ಧೋಬಿ ಪ್ರತಿದಿನ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಗುರುದರ್ಶನ ಪಡೆದು ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು. ಒಂದು ದಿನ ಶ್ರೀಪಾದರು ನದಿಯ ತೀರದ ಕಲ್ಲಿನ ಮೇಲೆ ಧ್ಯಾನಮಗ್ನರಾಗಿದ್ದರು. ಧೋಬಿ ಬಂದು ಭಕ್ತಿ ಭಾವದಿಂದ ನಮಸ್ಕರಿಸಿದಾಗ ಶ್ರೀಪಾದರು ನೀನು ರಾಜನಾಗುವೆ ಎಂದು ಆಶೀರ್ವದಿಸಿದರು. ಧೋಬಿ ಹೃದಯಪೂರ್ವಕವಾಗಿ ಗುರುವೇ, ನಿಮ್ಮ ಆಶೀರ್ವಾದದಂತೆ ಆಗಲಿ ಎಂದು ಪ್ರತಿಕ್ರಿಯಿಸಿದನು. ಅದಾದ ಬಳಿಕ ಅವನು ಆಶ್ರಮ ಸೇವೆಯಲ್ಲಿ ಸಂಪೂರ್ಣ ಶ್ರದ್ಧೆಯಿಂದ ತೊಡಗಿಕೊಂಡನು. ಒಮ್ಮೆ ವೈಶಾಖ ಮಾಸದ ಮಧ್ಯಾಹ್ನದಂದು ಒಬ್ಬ ರಾಜ ಕೃಷ್ಣಾ ನದಿಗೆ ಸ್ನಾನಕ್ಕೆ ಬಂದನು. ಅವನ ರಾಜಸ ವೈಭವ ನೋಡಿ ಧೋಬಿಯು ಮನದಲ್ಲಿ ಒಂದು ಚಿಂತನೆ ಮೂಡಿತು. ನಾನು ಯಾವಾಗ ರಾಜನಾಗುವೆ ಎಂದು. ಗುರುಗಳು ಆ ಯೋಚನೆಯನ್ನು ತಕ್ಷಣವೇ ಗ್ರಹಿಸಿ ಹೇಳಿದರು, ನೀನು ಈಗ ಸುಖವನ್ನು ಬಯಸಬೇಡ. ಮುಂದಿನ ಜನ್ಮದಲ್ಲಿ ಬೀದರದ ಸಮೀಪ ಮುಸ್ಲಿಂ ರಾಜನಾಗಿ ಜನಿಸುತ್ತೀಯ. ಆಗ ನಾನು ನರಸಿಂಹ ಸರಸ್ವತಿಯಾಗಿ ಅವತರಿಸುತ್ತೇನೆ. ಅಲ್ಲಿ ನಮ್ಮಿಬ್ಬರ ಭೇಟಿಯಾಗುತ್ತದೆ ಎಂದು. ಧೋಬಿ ಭಕ್ತಿ ಭಾವದಿಂದ ಪ್ರಾರ್ಥಿಸಿ ಗುರುವೇ, ಈ ಜನ್ಮ ಸಾಕು ಎಂದು ಹೇಳಿ ತಕ್ಷಣ ದೇಹತ್ಯಾಗ ಮಾಡಿದನು. ನಂತರ ಅವನು ಬೀದರದ ರಾಜನಾಗಿ ಜನಿಸಿದನು. ಶ್ರೀಪಾದ ಶ್ರೀವಲ್ಲಭರು ಎಲ್ಲಾ ವರ್ಗದವರಿಗೂ ಭೇದ ಭಾವವಿಲ್ಲದೆ ಕೃಪೆ ನೀಡಿದರು. ಭಕ್ತರ ಒಳಿತಿಗಾಗಿ ಅವರು ದೀರ್ಘ ಕಾಲ ಕುರುವಪುರದಲ್ಲೇ ನೆಲೆಸಿದರು. ಅಂತಿಮವಾಗಿ ಆಶ್ವಯುಜ ಮಾಸದ ಮೃಗಶಿರ ನಕ್ಷತ್ರದ ದ್ವಾದಶಿ ದಿನದಂದು ತಮ್ಮ ದೇಹವನ್ನು ತ್ಯಜಿಸಿ ಅಪ್ರತ್ಯಕ್ಷರಾದರು. ಆದರೆ ಅವರ ಆಧ್ಯಾತ್ಮಿಕ ಶಕ್ತಿ ಇಂದಿಗೂ ಜೀವಂತವಾಗಿದೆ. ಪೀಠಾಪುರದಲ್ಲಿರುವ ಶ್ರೀ ಗುರುಸ್ಥಾನ ಈ ಸತ್ಯಕ್ಕೆ ಶಾಶ್ವತ ಸಾಕ್ಷಿಯಾಗಿದೆ. ಇಲ್ಲಿಗೆ 9ನೇ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು. ನಿಜವಾದ ಶರಣಾಗತಿಗೆ ಗುರುದೇವರ ಕೃಪೆ ಯಾವ ಜನ್ಮದಲ್ಲಾದರೂ ಫಲ ನೀಡುತ್ತದೆ. ಸರಳ ಧೋಬಿಯ ಭಕ್ತಿ ಅವನನ್ನು ಮುಂದಿನ ಜನ್ಮದಲ್ಲಿ ರಾಜನನ್ನಾಗಿಸಿತು. ನಾವು ತಕ್ಷಣ ಫಲವನ್ನು ಬಯಸಬಾರದು. ತಾಳ್ಮೆ ಮತ್ತು ಗುರುವಿನಲ್ಲಿ ನಂಬಿಕೆ ಬಹಳ ಮುಖ್ಯವಾಗುತ್ತದೆ. ಗುರುವಿನ ವಾಕ್ಯದಲ್ಲಿ ಶಕ್ತಿ ಇದೆ. ಅದು ನಮ್ಮ ಭಾಗ್ಯವನ್ನು ಬದಲಾಯಿಸಬಲ್ಲದು. ಶ್ರೀಪಾದರು ಅಪ್ರತ್ಯಕ್ಷರಾದರೂ ಅವರ ಚೈತನ್ಯ ಇಂದಿಗೂ ಜೀವಂತವಾಗಿದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.